ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ. ನಾವು 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ, ರಂಗಾಪುರ, ನೂರೇನೂರು. ನನ್ನ ಹೆಸರು ರಾಕೇಶ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶ್ರೀನಿವಾಸ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನಾಯಕ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕೀರ್ತನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕಾವೇರಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮೇಘ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸ್ಫೂರ್ತಿಬಾಯಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಇಂದಿನ ತರಗತಿಯಲ್ಲಿ ನಮ್ಮ ಸುತ್ತಲಿನ ದ್ರವ್ಯ ಶುದ್ಧವೇ ಎನ್ನುವ ಪಾಠವನ್ನು ತಿಳ್ಕೊಂಡಿದ್ದೀವಿ. ನಾವು ದಿನನಿತ್ಯ ಜೀವನದಲ್ಲಿ ಎಷ್ಟೊಂದು ವಸ್ತುಗಳನ್ನು ನೋಡ್ತೀವಿ. ಅವೆಲ್ಲವೂ ವಸ್ತುಗಳು ಇರ್ತಾವ? ಇಲ್ಲ. ಎಕ್ಸಾಂಪಲ್ ಇವಾಗ ಹಾಲು ತಗೋಣ. ಹಾಲಲ್ಲಿ ಕೊಬ್ಬು, ಪ್ರೋಟೀನ್, ನೀರಿರುತ್ತೆ. ಅದು ಶುದ್ಧವಾಗಿರುತ್ತಾ? ಇಲ್ಲ. ಹಾಗಾದರೆ ನಾವು ಬಳಸುವ ವಸ್ತುಗಳು ಶುದ್ಧವಾಗಿಲ್ಲ. ಒಂದೇ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿದ್ದರೆ ಅದನ್ನು ಶುದ್ಧ ವಸ್ತು ಎನ್ನುವರು. ನಮ್ಮ ಸುತ್ತಲಿನ ದ್ರವ್ಯ ಶುದ್ಧದಲ್ಲಿ ದ್ರಾವಣ ನಿಲಂಬಿತ ಕಣಗಳು ಕಲಿಲ ಬರ್ತವೆ. ಫಸ್ಟ್ನೇದಾಗಿ ದ್ರಾವಣದಲ್ಲಿ 2 ವಿಧ ಬರ್ತವೆ. ಫಸ್ಟ್ನೇದು ದ್ರವ್ಯ ಮತ್ತು ದ್ರಾವಕ. ದ್ರವ್ಯದಲ್ಲಿ ಸಕ್ಕರೆ ಬರುತ್ತೆ, ದ್ರಾವಕದಲ್ಲಿ ನೀರು ಬರುತ್ತೆ. ಇವಾಗ ನಾವು ಈ ಪಾಠದ ಮೂಲಕ ನಾವೊಂದು ಚಟುವಟಿಕೆ ಮಾಡೋಣ. ನಮ್ಮ ಸ್ನೇಹಿತರನ್ನ ಕರೀತೀನಿ. ಇವಾಗ ನಾನು ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆಯಲ್ಲಿ ನೀರು ಬೆರೆಸ್ತೀನಿ. ಉಪ್ಪನ್ನು ತಗೊಂಡಿದ್ದೀನಿ, ಅದರಲ್ಲೂ ಸ್ವಲ್ಪ ನೀರು ಹಾಕ್ತೀನಿ. ತಾಮ್ರದ ಸಲ್ಫೇಟ್ ತಗೊಂಡಿದ್ದೀನಿ, ಅದರಲ್ಲೂ ನೀರು ಹಾಕ್ತೀನಿ. ಮಣ್ಣು ತಗೊಂಡಿದ್ದೀನಿ, ಅದರಲ್ಲೂ ನೀರು ಹಾಕ್ತೀನಿ. ಎಣ್ಣೆಗೂ ನೀರು ಹಾಕ್ತೀನಿ ಸ್ವಲ್ಪ. ನಿಲಂಬಿತ ಕಣಗಳು ತಾನಿನಿ, ಅದರಲ್ಲಿ ಇವಾಗ ಒಣಗಿದ ಎಲೆ, ಕಡ್ಡಿ ಕಸಗಳು ಇರ್ತಾವಲ್ಲ, ಅವು ನಿಲಂಬಿತ ಎಲೆ ಕಣಗಳು ಅಂತ. ಅದರಲ್ಲೂ ನೀರು ಹಾಕ್ತೀನಿ. ಸ್ವಲ್ಪ ಹಾಲು ತಗೊಂಡಿದ್ದೀನಿ. ಸಕ್ಕರೆ A, ಉಪ್ಪು B, ತಾಮ್ರದ ಸಲ್ಫೇಟ್ C, ಮಣ್ಣು D, ಎಣ್ಣೆ E, ನೀರು, ನಿಲಂಬಿತ ಕಣಗಳು F ಮತ್ತು ಹಾಲು. ಇವನ್ನೆಲ್ಲ ಇವರಿಗೆ ಶೇಕ್ ಮಾಡೋದು. ಇವಾಗ ದ್ರಾವಣದ ಗುಣಲಕ್ಷಣಗಳನ್ನು ಹೇಳ್ತೀನಿ. ಇವಾಗ ಎದಲ್ಲಿ ಸಕ್ಕರೆ, ಟೆಸ್ಟ್ ಟ್ಯೂಬ್ A, ಟೆಸ್ಟ್ ಟ್ಯೂಬ್ B, ಟೆಸ್ಟ್ ಟ್ಯೂಬ್ C, ಈ 3ರಲ್ಲಿ ಎಲ್ಲವೂ ಕರಗಿದಾವೆ. ಕಾಣಿಸ್ತಿದೆಯಾ? ಟೆಸ್ಟ್ ಟ್ಯೂಬ್ D, ಟೆಸ್ಟ್ ಟ್ಯೂಬ್ E, ಟೆಸ್ಟ್ ಟ್ಯೂಬ್ F, ಇದರಲ್ಲಿ ಯಾವ ಕರಗಿಲ್ಲ. ಕಾಣಿಸ್ತಿದೆಯಾ? ಮತ್ತು ಕಲೀಲಾಗೆ ಎಕ್ಸಾಂಪಲ್ ಹಾಲು. ಅದು ಇವಾಗ ದ್ರಾವಣದ ಗುಣಲಕ್ಷಣಗಳು ಹೇಳ್ತೀನಿ. ಸಮರೂಪ ಮಿಶ್ರಣ ಹೊಂದಿರುತ್ತದೆ ದ್ರಾವಣದಲ್ಲಿ. ಎಕ್ಸಾಂಪಲ್ಸ್ ಇವು ಟೆಸ್ಟ್ ಟ್ಯೂಬ್ A, ಟೆಸ್ಟ್ ಟ್ಯೂಬ್ B, ಟೆಸ್ಟ್ ಟ್ಯೂಬ್ Cನೇ ನೋಡ್ಬೋದು. ಮತ್ತೆ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. 1 ನ್ಯಾನೋಮೀಟರ್ ಗಿಂತ ಚಿಕ್ಕದಾಗಿರುತ್ತೆ. ನೋಡ್ರಿ, ಅದರಲ್ಲಿ ಏನಾದ್ರು ಕಣಗಳು ಕಾಣಿಸ್ತಿದೆಯಾ? ಫುಲ್ಲು ನೀರಲ್ಲಿ ಬೆರ್ತೋಗಿದೆ. ಇದರಲ್ಲಿ
ಕಾಣಿಸ್ತೀನಿ ಟೆಸ್ಟ್ ಬೇನಲ್ಲಿ ಏನಾಗ್ತಿದೆ ಚದುರಿಸಲು ಬಿಡ್ತಿಲ್ಲ. ಇದು ಬಿನ ನೋಡ್ತೀನಿ ನೋಡ್ರಿ, ಇದರಲ್ಲೂ ನೋಡ್ರಿ ಯಾವ ಥರ ಬರ್ತಿದೆ. ಇದು ಚದುರಿಸಲು ಬಿಡ್ತಿಲ್ಲ. ಸಿ ಇದರಲ್ಲೂ ಅಷ್ಟೇ ಸೇಮ್ ಅದೇ ಥರನೇ. ಇವನ್ನ ಸೋಸು ಕಾಗದದ ಮೂಲಕ ಬೇರ್ಪಡಿಸಿದ್ರೆ ಇದು ಬೇರ್ಪಡೆ ಆಗಲ್ಲ, ಯಾಕಂದರೆ ಅವು ಸಣ್ಣ ಕಣಗಳಿರ್ತಾವಲ್ಲ, ಅದಕ್ಕೋಸ್ಕರ ಅವಾಗಲ್ಲ. ಹಂಗೆ ಇವಾಗ ಇದು ನಿಲಂಬಿತ ಕಣಗಳಲ್ಲಿ ಇದು ಒಂದು ಅಸಮರೂಪ ಮಿಶ್ರಣ ಆಗಿರುತ್ತೆ. ಇದು ಬರಿಗಣ್ಣಿಗೆ ಆರಾಮಾಗಿ ನೋಡ್ಬೋದು, ಕಾಣಿಸ್ತಿದೆ ಬರಿಗಣ್ಣಿಗೆ ನೋಡ್ಬೋದು, ಅದರಲ್ಲಿ ಬರಿಗಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಬೆಳಕಿನ ಪಥ ಕಾಣಿಸುತ್ತದೆ. ಟೆಸ್ಟ್ ಡಿ ನೋಡ್ತೀನಿ ನೋಡಿ. ನೋಡ್ರಿ ಬೆಳಕಿನ ರೂಪ ಆರಾಮಾಗಿ ಕಾಣಿಸ್ತಿದೆ ಇದರಲ್ಲಿ. ಟೆಸ್ಟು ಇದರಲ್ಲೂ ನೋಡ್ತೀನಿ ನೋಡ್ರಿ, ಇದರಲ್ಲೂ ಕಾಣಿಸ್ತಿದೆ ಅಲ್ವಾ. ಟೆಸ್ಟು ಈ ಎಫ್ದ್ರಲ್ಲೂ ನೋಡ್ತೀನಿ, ಇದರಲ್ಲೂ ಕಾಣಿಸ್ತಿದೆ. ಇವು ಮೂರು ಅಲುಗಾಡಿಸೋದೇ ಬಿಟ್ಟರೆ ಇವು ಎಲ್ಲ ಕಣಗಳು ತಳದಲ್ಲಿ ಸೇರ್ಕೊಳ್ತವೆ. ಇದಾದ್ಮೇಲೆ ಕಲೀಲ ಬರುತ್ತೆ. ಇವಾಗ ನಿಲಂಬಿತ ಕಣಗಳಲ್ಲಿ ಮಣ್ಣನ್ನು ಅಲ್ಲಾಡಿಸ್ತೀನಿ ನೋಡ್ರಿ. ನೋಡ್ರಿ ತಳ ಸೇರ್ಕೊಳ್ತಿದೆ. ಅದೇ ಥರ ಏನೋ ಇದು ಮಾಡ್ತೀನಿ ನೋಡ್ರಿ. ಎಣ್ಣೆ ನೀರು ತಗೊಂಡಿದ್ದೀವಿ ಇದರಲ್ಲಿ. ಎಣ್ಣೆ ತೇಲ್ತಿದೆ, ನೀರು ಕೆಳಗಿದೆ ನೋಡ್ರಿ. ಎಫ್ಫನ್ನು ಇದೆ ನೋಡ್ರಿ. ತಳ ಸೇರ್ತಾ ಐತೆ ನೋಡ್ರಿ. ಇವು ನಿಲಂಬಿತ ಕಣಗಳನ್ನು ನಾವು ಸೋಸು ಕಾಗದದ ಮೂಲಕ ಸೋಸ್ಬೋದು. ಕಣಗಳ ಮೇಲೆ ಬರ್ತವೆ, ನೀರೆಲ್ಲ ಕೆಳಗೆ ಹೋಗ್ತವೆ. ಅದಾದಮೇಲೆ ನೆಕ್ಸ್ಟ್ ಕಲೀಲ. ಕಲೀಲ ಒಂದು ಸಮರೂಪ ಮಿಶ್ರಣವಾಗಿದೆ. ಇವು ಅಸಮರೂಪ ಮಿಶ್ರಣವಾಗಿದೆ ಮತ್ತು ಇವು ಬರಿಗಣ್ಣಿಗೆ ಕಾಣಿಸಲ್ಲ. ಬೆಳಕಿನ ಕಿರಣವನ್ನು ಕಾಣಬಹುದು ನೋಡ್ರಿ. ಇದು ಅಷ್ಟು ಅಲುಗಾಡಿಸದೇ ಇದ್ದರೆ ತಳ ಸೇರುವುದಿಲ್ಲ. ಕಾಣಿಸ್ತಿದೆಯಾ? ಸೇರ್ತಿಲ್ಲ, ಇನ್ನೂ ಬೆರ್ತಿದೆ. ಇದನ್ನು ಅಷ್ಟೇ ಸೋಸು ಕಾಗದದ ಮೂಲಕ ಸೋಸಿದ್ರೆ ಬೇರ್ಪಡೆ ಆಗಲ್ಲ. ಈ ಚಟುವಟಿಕೆಯ ಮೂಲಕ ನಾವು ಏನು ತಿಳ್ಕೊಂಡ್ವಿ ಅಂದರೆ ಟೆಸ್ಟ್ ಟ್ಯೂಬ್ ಎ, ಟೆಸ್ಟ್ ಟ್ಯೂಬ್ ಬಿ, ಟೆಸ್ಟ್ ಟ್ಯೂಬ್ ಸಿ ಇವು ಮೂರುವ ದ್ರಾವಣದ ಗುಣಲಕ್ಷಣಕ್ಕೆ ಉದಾಹರಣೆಯಾಗಿದೆ. ಟೆಸ್ಟ್ ಟ್ಯೂಬ್ ಡಿ, ಟೆಸ್ಟ್ ಟ್ಯೂಬ್ ಇ, ಟೆಸ್ಟ್ ಟ್ಯೂಬ್ ಎಫ್ ಇವು ಮೂರುವ ನಿಲಂಬಿತ ಕಣಗಳಿಗೆ ಉದಾಹರಣೆ. ಇದು ನೋಡ್ರಿ ಎಷ್ಟು ಅಲ್ಲಾಡಿಸಿ ಮಿಕ್ಸ್ ಶೇಕ್ ಮಾಡಿದ್ರು ತಳ ಸೇರ್ಕೊಳ್ತು. ಇದು ಎಣ್ಣೆನೂ ಮೇಲೆ ಬಂತು. ಇದು ನಿಲಂಬಿತ ಕಣಗಳು ಕೂಡ ತೇಲ್ತಿದೆ, ಮುಳುಗಿದೆ. ಹಾಗಾಗಿ ಎಷ್ಟು ಇದು ಮಾಡಿದ್ರು ಕರಗಿಲ್ಲ, ಅದಕ್ಕೆ ಇವು ನಿಲಂಬಿತ ಕಣಗಳು. ಟೆಸ್ಟ್ ಟ್ಯೂಬ್ ಜಿ ಇದು ನೋಡ್ರಿ ಎಷ್ಟು ಇದು ಹಾಲಿನ ಜೊತೆ ನೀರು ಎಷ್ಟು ಬೇಗ ಬೆರ್ತಿದೆ.
ಈ ಈ ಚಟುವಟಿಕೆ ಏನಂದ್ರೆ ಗುಣಲಕ್ಷಣಗಳು ಇದು ಹಾಲು ನಿಲಂಬಿತ ದ್ರಾವಣದಲ್ಲಿ ಸಕ್ಕರೆ ಉಪ್ಪು ಮತ್ತು ತಾಮ್ರದ ಸಲ್ಫೇಟ್ ಹಾಕಿದ್ವಿ. ಅದು ಕರಗಿದ್ರಿಂದ ದ್ರಾವಣ ಉದಾಹರಣೆ ಬರಿಬೋದು. ಮಣ್ಣು ಮತ್ತು ಎಣ್ಣೆ ನಿಲಂಬಿತ ಕಣಗಳು, ಅದಕ್ಕೆ ನಿಲಂಬಿತ ಕಣಗಳಿಗೆ ಉದಾಹರಣೆ ಬರಿಬೋದು. ಹಾಲು ಅದನ್ನು ಕರೀಲಕ್ಕೆ ಬರಿಬೋದು. ಇವಾಗ ಈ ಚಟುವಟಿಕೆ ಮಾಡಿದ್ವಲ್ಲ, ಇದ್ರ ಮೇಲೆ ಕ್ವಶನ್ಗಳು ಕೇಳ್ತೀವಿ. ಫಸ್ಟ್ನೇದಾಗಿ ದ್ರಾವಣ ಎಂದರೆ ಒಂದಕ್ಕಿಂತ ಹೆಚ್ಚು ವಸ್ತು ಸಮರೂಪ ಮಿಶ್ರಣಕ್ಕೆ ದ್ರಾವಣ ಎನ್ನುವುದು. ಕರೆಕ್ಟ್ ಆನ್ಸರ್. ಎರಡನೇದಾಗಿ ನಿಲಂಬಿತ ಕಣಗಳು ಎಂದರೆ ಇದು ಒಂದು ಅಸಮರೂಪ ಮಿಶ್ರಣ. ಸೋಸಬಹುದು, ಬರಿಗಣ್ಣಿನಿಂದ ನೋಡಬಹುದು, ಬೆಳಕಿನ ಪಥ ಕಾಣಿಸುತ್ತದೆ. ಅಲುಗಾಡಿಸಿ ಬಿಟ್ಟರೆ ಅವು ತೇಲುತ್ತವೆ. ಮೂರನೇದು ದ್ರವ್ಯ ಎಂದರೆ ದ್ರಾವಣ ಎಂದರೆ ಸಮರೂಪ ಮಿಶ್ರಣಗಳು ಚಿಕ್ಕ ಕಣಗಳಾದರೆ ಅದನ್ನು ದ್ರವಣಗೊಳಿಸಿ. ಇಷ್ಟು ಹೇಳುತ್ತಾ ಈ ಚಟುವಟಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.